ಸೊ ಎಲ್ರು ಜಾಯ್ನ್ ಆದ್ರ. ಸೊ ಎಲ್ರು ಮ್ಯೂಟ್ ಮಾಡಿ. ಸೊ ರೆಕಾರ್ಡ್ ಆಗ್ತಿದೆ. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕರ್ನಾಟಕ ಜಿಯೋಗ್ರಫಿ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಕರ್ನಾಟಕ ರಾಜ್ಯದ ನೆರೆಹೊರೆಯ ರಾಜ್ಯಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಸೊ ಇನ್ನು ಉಳಿದಿರೋ ಕೇರಳ ಮತ್ತು ಗೋವಾದ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ಲಾಸ್ಟ್ ಕ್ಲಾಸ್ ಇದ್ದು. ಸೊ ಇದೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಭರತನಾಟ್ಯಂ, ತಮಿಳುನಾಡಿನ ಡ್ಯಾನ್ಸ್ ಫಾರ್ಮ್ ಯಾವ್ದಪ್ಪ ಅಂತಂತ ಹೇಳಿದ್ರೆ ಸೊ ನಾವು ಭರತನಾಟ್ಯಂ ಅಂತಂತ ಹೇಳ್ತೀವಿ. ಸೊ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ಸ್ ಇದಾವ ಎರಡಲ್ಲಿ, ಒಂದು ಕಲ್ಪಕಪ್ಪು, ಇನ್ನೊಂದು ಕುಡಂಕುಲಂ ಅಂತಂದ ಹೇಳ್ತೀವಿ. ಒಂದು ಕಲ್ಪಕಂ ಮತ್ತು ಕುಡಂಕುಲಂ. ಸೊ ಎರಡು ಇಲ್ಲಿ ಇದಾವ ನೋಡ್ರಿ ತಮಿಳುನಾಡಲ್ಲಿ. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ ಇದನ್ನ ನಾವು ಡಿಸ್ಕಷನ್ ಆಲ್ರೆಡಿ ಮಾಡಿದೀವಿ. ಸೊ ನೆಕ್ಸ್ಟ್ ಒನ್ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ನೆರೆಯ ಅಂದ್ರೆ ಕರ್ನಾಟಕದ ಗಡಿಯನ್ನ ಹೊಂದಿರುವ ರಾಜ್ಯ ಅಂತಂದ ಹೇಳಿ ಕೇರಳ ಬರುತ್ತೆ. ಸೊ ಈ ಕಡೆ ನೋಡ್ರಿ, ಸೊ ಕರ್ನಾಟಕ ಇಲ್ಲಿದ್ದಾಗ ಸೊ ನೋಡ್ರಿ ಕೆಳಗಡೆ ದಕ್ಷಿಣಕ್ಕೆ ಏನಂತಂತ ಹೇಳಿದ್ರೆ ಸೊ ಕೇರಳ ರಾಜ್ಯ ಬರುತ್ತೆ. ಸೊ ಕೇರಳ ರಾಜ್ಯದ ಏನಂತಂತ ಹೇಳಿದ್ರೆ ಕೆಲವು ಇಂಪಾರ್ಟೆಂಟ್ ಏನಂತಂತ ಹೇಳಿದ್ರೆ ಪಾಯಿಂಟ್ಸ್ ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ಬೇಕಾಗತ್ತ. ಸೊ ಏನಾದ್ರು ಕ್ವಶನ್ಸ್ ಗಳಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ಮೆಸೇಜ್ ಮಾಡ್ಬೇಕು. ಸೊ ಯಾರು ಮ್ಯೂಟ್ ಆನ್ ಮಾಡಕ್ ಹೋಗ್ಬೇಡ್ರಿ, ಮ್ಯೂಟ್ ತೆಗಿಯೋಕ್ ಹೋಗ್ಬೇಡ್ರಿ, ಆಮೇಲೆ ಕ್ಯಾಮ್ರಾ ಆನ್ ಮಾಡಕ್ ಹೋಗ್ಬೇಡ್ರಿ. ಎಸ್ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಎಲ್ರು ಕೋ ಹೋಸ್ಟ್ ಮೆಸೇಜ್ ಮಾಡಿ, ಹೋಸ್ಟ್ ಬೇಡ. ಸೊ ನೆಕ್ಸ್ಟ್ ನೋಡ್ರಿ, ಕೇರಳ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಏನಂತಂತ ಹೇಳಿದ್ರೆ ಕೇರಳ ಹೆಚ್ಚು ಸಾಕ್ಷರತೆ. ನಾವೆಲ್ಲ ಕ್ವಶನ್ ಅಲ್ಲಿ ಕೇಳಿರೋದು ಅಥವಾ ಡಿಸ್ಕಷನ್ ಮಾಡೋದಿರೋ ಅಂತ ಹೇಳಿದ್ರೆ ಲಿಟ್ರಸಿ ರೇಟ್ ಜಾಸ್ತಿ ಇದೆ. ಏನಿದೆ ಲಿಟ್ರಸಿ ರೇಟ್ ಏನಿದೆ ಕೇರಳದ್ದು ಜಾಸ್ತಿ ಇದೆ. ಸೊ ನಮ್ಮ ಭಾರತದಲ್ಲಿ ಸಾಕ್ಷರತೆ ಪ್ರಮಾಣ ಏನಂತಂದ ಹೇಳಿದ್ರೆ ಅತಿ ಹೆಚ್ಚಾಗಿದೆ. ಆಮೇಲೆ ಇನ್ನೊಂದ್ ಏನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಲಿಂಗಾನುಪಾತ. ಲಿಂಗಾನುಪಾತ ಏನೈತೆ ಅಂತಂದ ಹೇಳಿದ್ರೆ ಅಲ್ಲಿ ಜಾಸ್ತಿ ಐತೆ. ಎಷ್ಟು ಐತೆ ಅಂತಂದ ಹೇಳಿದ್ರೆ 1084 ಅಂತಂದ ಹೇಳ್ತೀವಿ. 1084 ಜನ ಅಂದ್ರೆ 1000 ಪುರುಷರಿಗೆ 1084 ಜನ ಮಹಿಳೆಯರಿದ್ದಾರೆ. ಲಿಂಗಾನುಪಾತ ಜಾಸ್ತಿ ಐತೆ. ಸೊ ಅದನ್ನ ನಾವೇನಂತ ಕರಿತೀವಿ, ದೇವರ ಸ್ವಂತ ನಾಡು ಅಂತ ಕರಿತೀವಿ, ಸಾಂಬಾರು ಪದಾರ್ಥಗಳ ನಾಡು ಅಂತ ಹೇಳ್ತೀವಿ. ಅಂದ್ರೆ ಸೊ ಎಲ್ಲಾ ಮಸಾಲೆ ಪದಾರ್ಥಗಳು ಏನ್ ಸಿಗ್ತಾವ ಅಂತಂದ ಹೇಳಿದ್ರೆ ಕೇರಳದಲ್ಲಿ ಜಾಸ್ತಿ ಬೆಳಿತಾರ. ಸೊ ಅದಕ್ಕೋಸ್ಕರ ಏನಂತಂದ ಹೇಳಿದ್ರೆ ಬ್ರಿಟಿಷರು ಅಥವಾ ಇದು ಯುರೋಪಿಯನ್ ಕಂಟ್ರೀಸ್ ಏನ್ ಮಾಡ್ತಿದ್ರು ಅಂತಂದ ಹೇಳಿದ್ರೆ ಭಾರತ ದೇಶಕ್ಕೆ ವಲಸೆ ಬರ್ತಾ ಇದ್ರು. ಸೊ ನೀವೆಲ್ಲ ನೋಡಿರ್ಬೋದು. ಆಮೇಲೆ ಜಲಮಾರ್ಗವನ್ನ ಕಂಡುಹಿಡಿತಾರೆ. ಫಸ್ಟ್ ಎಲ್ಲಿ ಬರ್ತಾರ ಅಂತಂದ ಹೇಳಿದ್ರೆ ಸೊ ಕೇರಳದ ಕ್ಯಾಲಿಕಟ್ಗೆ ಬರ್ತಾರೆ. ಯಾರು ಬರ್ತಾರ? ವಾಸ್ಕೋಡ ಗಾಮ ಬರ್ತಾನ. ಅದಾದ ನಂತರ ಪೋರ್ಚುಗೀಸರ್ ಆದ ನಂತರ ಸೊ ಬ್ರಿಟಿಷರು, ಫ್ರೆಂಚರು, ಡಚ್ಚರು, ಡೇನರು ಅಂತಂದ ಹೇಳಿ ಎಲ್ರು ಬರಕ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಬ್ರಿಟಿಷರು ನಮ್ಮನ್ನ ಆಳ್ವಿಕೆ ನಡೆಸ್ತಾರ. ಸೊ ಇದೆಲ್ಲ ನೀವ್ ಏನ್ ಮಾಡಿದಿರಿ, ಹಿಸ್ಟ್ರಿಯಲ್ಲಿ ಕಲ್ತಿದಿರಿ. ಸೊ ನೋಡ್ರಿ ನೆಕ್ಸ್ಟ್ ಮತ್ತೇನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ಕೊಚ್ಚಿನ್ ಅನ್ನೋ ಒಂದು ಪೋರ್ಟ್ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿದೆ ನೋಡ್ರಿ ಕೊಚ್ಚಿ. ಸೊ ಕೊಚ್ಚಿನನ್ನ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಅರಬ್ಬಿ ಸಮುದ್ರದ ರಾಣಿ ಅಂತ ಕರಿತೀವಿ. ನೋಡ್ರಿ ಇದೆಲ್ಲ ಏನಂತ ಹೇಳಿದ್ರೆ ಅರಬ್ಬಿ ಸಮುದ್ರ ರಾಣಿ ಅಂತ ಕರಿತೀವಿ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀವಿ ವಿಶಾಖಪಟ್ಟಣವನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಸೊ ಬಂಗಾಳ ಕೊಲ್ಲಿಯ ರಾಣಿ ಅಂತ ಕರಿತೀವಿ. ಅಂದ್ರೆ ಪೋರ್ಟ್ಗಳು, ಬಂದರನ್ನ, ಕೊಚ್ಚಿ ಬಂದರವನ್ನ ಏನಂತ ಕರಿತೀವಿ, ಸೊ ಅರಬ್ಬಿ ಸಮುದ್ರದ ರಾಣಿ ಅಂತ ಕರಿತೀವಿ. ವಿಶಾಖಪಟ್ಟಣ ಸೇಮ್ ಅದೇ ತರ, ವಿಶಾಖಪಟ್ಟಣ ಮೇಲ್ಗಡೆ ಇದೆ ಆಂಧ್ರ ಪ್ರದೇಶದ. ಸೊ ಅದನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಬಂಗಾಳ ಕೊಲ್ಲಿಯ ರಾಣಿ ಅಂತ ಸೊ ಕರಿತೀವಿ. ಸೊ ಅದಾದ ನಂತರ ಕೇರಳದ ರಾಜಧಾನಿ ಯಾವ್ದಪ್ಪ ಅಂತಂದ ಹೇಳಿದ್ರೆ ತ್ರಿವೇಂದ್ರಂ, ತಿರುವನಂತಪುರಂ ಅಂತ ಹೇಳ್ತೀವಿ. ಈ ಪ್ರದೇಶದಲ್ಲಿ ಬರುತ್ತೆ ತ್ರಿವೇಂದ್ರಂ ಅಥವಾ ತಿರುವನಂತಪುರಂ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೋಬೇಕಾಗತ್ತ. ಸೊ ತದನಂತರ ನೋಡ್ರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಯಾವ ಬರ್ತಾವ ಅಂತ ಹೇಳಿದ್ರೆ ಸೊ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಐತೆ. ನೋಡ್ರಿ ಇಸ್ರೋದ್ ಏನಂತಂದ ಹೇಳಿದ್ರೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಕೂಡ ಎಲ್ಲೈತೆ ಅಂತಂದ ಹೇಳಿದ್ರೆ ತಿರುವನಂತಪುರಂ ಅಲ್ಲಿ ಐತೆ. ತ್ರಿವೇಂದ್ರಂ ಅಥವಾ ತಿರುವನಂತಪುರಂ ಎರಡು ಒಂದೇ ನೇಮ್. ಸೊ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ತುಂಬಾ ರಾಕೆಟ್ ಉಡಾವಣಾ ಕೇಂದ್ರ, ನೋಡ್ರಿ ಎರಡು ಇಲ್ಲೇ ಬರ್ತಾವ. ಸೊ ತುಂಬಾ ರಾಕೆಟ್ ಉಡಾವಣಾ ಕೇಂದ್ರ ಕೂಡ ತ್ರಿವೇಂದ್ರಂ ಅಲ್ಲಿ ಐತೆ. ಸೊ ಅದಾದ ನಂತರ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಕೂಡ ಎಲ್ಲೈತೆ ಅಂತಂದ ಹೇಳಿದ್ರೆ ಸೊ ತ್ರಿವೇಂದ್ರಂ ಅಲ್ಲಿ ಐತೆ. ಆಮೇಲೆ ಸೈಲೆಂಟ್ ವ್ಯಾಲಿ ಅಂತಂದ್ ಬರುತ್ತೆ, ಮೌನ ಕಣಿವೆ. ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಮಲಬಾರ್ ತೀರದಲ್ಲಿ ಬರುತ್ತೆ. ಇದು ಕೂಡ ಸೈಲೆಂಟ್ ವ್ಯಾಲಿ ಎಲ್ಲಿ ಅಂತಂತ ಹೇಳಿದ್ರೆ ಇಲ್ಲಿದೆ ನೋಡ್ರಿ, ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್. ಸೈಲೆಂಟ್ ವ್ಯಾಲಿ ಎಲ್ಲಿ ಬರುತ್ತೆ ಅಂತಂದ ಹೇಳಿದ್ರೆ ಇದು ಕೂಡ ಕೇರಳದಲ್ಲಿ ಬರುತ್ತೆ. ಸೊ ಆ ಪ್ರದೇಶದಲ್ಲಿ ವ್ಯಾಲಿ ಅಂತಂದ ಹೇಳಿದ್ರೆ ಕಣಿವೆ ಅಂತಂದ ಹೇಳ್ತೀವಿ. ವ್ಯಾಲಿ ಅಂತಂದ ಹೇಳಿದ್ರೆ ಕಣಿವೆ. ಸೊ ಅಂದ್ರೆ ಬೆಟ್ಟ ಗುಡ್ಡಗಳು, ಅಂದ್ರೆ ಎರಡು ಬೆಟ್ಟಗಳು ಏನಂತಂದ ಹೇಳಿದ್ರೆ ಸಾಲುಗಳು ಇರ್ತಾವ, ಎರಡು ಬೆಟ್ಟಗಳ ಸಾಲುಗಳು. ಸೊ ಅದ್ರ ನಡುವೆ ಏನಂತಂದ ಹೇಳಿದ್ರೆ ಸೊ ತಗ್ಗಾದ ಪ್ರದೇಶ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಕಣಿವೆ ಅಂತ ಕರಿತೀವಿ. ಸೈಲೆಂಟ್ ವ್ಯಾಲಿ ಅಂದ್ರೆ ಸೊ ಮೌನ ಕಣಿವೆ ಎಲ್ಲಿ ಬರುತ್ತೆ ಅಂತಂದ ಹೇಳಿದ್ರೆ ಕೇರಳದಲ್ಲಿ ಕಂಡು ಬರುತ್ತೆ. ಅಲ್ಲೊಂದು ನ್ಯಾಷನಲ್ ಪಾರ್ಕ್ ಐತೆ, ಅದನ್ನ ನಾವೇನಂತ ಕರಿತೀವಿ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತಾನು ಕೂಡ ಹೇಳ್ತೀವಿ. ಸೊ ಕೇರಳದ ಒಂದು ನ್ಯಾಷನಲ್ ಪಾರ್ಕ್ ಅದು. ಆಮೇಲೆ ಇಡುಕ್ಕಿ ಡ್ಯಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಡುಕ್ಕಿ ಡ್ಯಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಡುಕ್ಕಿ ನದಿ ಹರಿತೈತೆ. ಸೊ ಪ್ರತಿ ಸಾರಿ ನೀವು ನೋಡಿರ್ಬೋದು ಜೂನ್ ಇಂದ ಏನಂದ್ರೆ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ. ಸೊ ಮಾನ್ಸೂನ್ ಸ್ಟಾರ್ಟ್ ಆದ ನಂತರ ಅತಿ ಹೆಚ್ಚು ಮಳೆ. ಸೊ ಫಸ್ಟ್ ಮಾನ್ಸೂನ್ ಬರೋದು ಕೇರಳಕ್ಕೆ, ಅದಾದ ನಂತರ ಬೇರೆ ದೇಶ ಬೇರೆ ರಾಜ್ಯಗಳಿಗೆ ಬರುತ್ತೆ.
ಬಟ್ ಅದ್ರ ಅತಿ ಹೆಚ್ಚು ಮಳೆ ಎಲ್ಲಿ ಬೀಳುತ್ತೆ ಅಂತಂದ ಹೇಳಿದ್ರೆ ಕೇರಳದಲ್ಲಿ ಬೀಳುತ್ತೆ. ಯಾಕೆ ವೆಸ್ಟರ್ನ್ ಘಾಟ್ಸ್ ಗಳಿದಾವ. ಸೊ ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ಕರ್ನಾಟಕದ ಸೊ ವೆಸ್ಟರ್ನ್ ಘಾಟ್ಸ್ ಗಳಲ್ಲಿ ಮಹಾರಾಷ್ಟ್ರದ ವೆಸ್ಟರ್ನ್ ಘಾಟ್ಸ್ ಆಗಿರ್ಬೋದು, ಗೋವಾ, ಕೇರಳ ಇಲ್ಲಿ ಏನಂತಂದ ಹೇಳಿದ್ರೆ ಅತಿ ಹೆಚ್ಚಾಗಿ ಮಾನ್ಸೂನ್ ಮಳೆ ಬೀಳುತ್ತೆ. ಸೊ ಈ ತರ ಮಳೆ ಬೀಳೋದ್ರಿಂದ ಏನಾಗುತ್ತೆ, ಇಲ್ಲಿ ಎಲ್ಲಾ ನದಿಗಳು ಉಕ್ಕಿ ಹರಿತಾವ. ಅದ್ರಲ್ಲಿ ಮೇನ್ ಅಂತಂದ ಹೇಳಿದ್ರೆ ಪೆರಿಯಾರ್ ನದಿ ಅಂತ ಹೇಳ್ತೀವಿ. ಆಮೇಲೆ ಇಡುಕ್ಕಿ ಡ್ಯಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪೆರಿಯಾರ್ ನದಿ ಏನಂತಂದ ಹೇಳಿದ್ರೆ ಒಂದು ಡ್ಯಾಮ್, ಇಡುಕ್ಕಿ ಡ್ಯಾಮ್. ಸೊ ಇದು ಯಾವಾಗ್ಲೂ ಏನಂತಂದ ಹೇಳಿದ್ರೆ ಮಾನ್ಸೂನ್ ಟೈಮ್ ಅಲ್ಲಿ ತುಂಬಾ ಪ್ರವಾಹವನ್ನ ಈಡ್ ಮಾಡತ್ತ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಡುಕ್ಕಿ ಡ್ಯಾಮ್. ಸೊ ಅದಾದ ನಂತರ ನೆಕ್ಸ್ಟ್ ಒಂದ್ ನೋಡ್ರಿ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಕೇರಳದ ನೃತ್ಯಗಳು, ಡ್ಯಾನ್ಸ್ ಫಾರ್ಮ್ಸ್ ಯಾವ್ಯಾವ ಅಂತಂದ ಹೇಳಿ ಕೇಳಿದಾರೆ ಕ್ವಶನ್ಸ್ ಗಳನ್ನ. ಡ್ಯಾನ್ಸ್ ಫಾರ್ಮ್ ಯಾವ್ದಂತಂದ ಹೇಳಿದ್ರೆ ಒಂದು ಕಥಕ್ಕಳಿ, ಇನ್ನೊಂದು ಮೋಹಿನಿ ಅಟ್ಟಂ ಅಂತಂದ ಹೇಳ್ತೀವಿ. ಯಾವ್ಯಾವ? ಸೊ ಒಂದು ಕಥಕ್ಕಳಿ, ಇನ್ನೊಂದು ಮೋಹಿನಿ ಅಟ್ಟಂ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಅನ್ನ ಎಲ್ಲಿ ಬೆಳಿತಾರ ಅಂತಂದ ಹೇಳಿ, ಅತಿ ಹೆಚ್ಚು ರಬ್ಬರ್ ಎಲ್ಲಿ ಬೆಳಿತಾರ ಅಂತಂದ ಹೇಳಿದ್ರೆ ಕೇರಳದಲ್ಲಿ ಬೆಳಿತಾರ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಾ ಸಾಂಬಾರು ಪದಾರ್ಥಗಳನ್ನ ಕೇರಳದಲ್ಲಿ ಬೆಳಿತಾರ. ಅದೇ ತರ ಸೊ ರಬ್ಬರ್ ಕೂಡ ಅತಿ ಹೆಚ್ಚು ಉತ್ಪಾದನೆಯನ್ನ ಎಲ್ಲಿ ಮಾಡ್ತಾರೆ ಅಂತಂದ ಹೇಳಿದ್ರೆ ಕೇರಳದಲ್ಲಿ ಮಾಡ್ತಾರೆ, ಈ ಪ್ರದೇಶದಲ್ಲಿ. ಸೊ ಆದ್ಮೇಲೆ ರಬ್ಬರ್ ಸಂಶೋಧನಾ ಸಂಸ್ಥೆ ಕೂಡ ಎಲ್ಲೈತೆ ಅಂತಂದ ಹೇಳಿದ್ರೆ ಕೇರಳದಲ್ಲಿತ್ತು. ರಬ್ಬರ್ ಅಂದ್ರೆ ನ್ಯಾಷನಲ್ ರಬ್ಬರ್ ಸಂಶೋಧನಾ ಸಂಸ್ಥೆ ಕೂಡ ಸೊ ಕೇರಳದಲ್ಲಿ ಕಂಡು ಬರುತ್ತೆ. ರಬ್ಬರ್ ಅಂದ ತಕ್ಷಣ ಏನಂತಂದ ಹೇಳಿದ್ರೆ ರಬ್ಬರ್ ಅದೇನಿರುತ್ತ ಒಂದ್ ಗಿಡದ ಸೊ ಒಂದೇನಂತಂದ ಹೇಳಿದ್ರೆ ಮರ ಇರುತ್ತ. ಮರದಿಂದ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಹಾಲನ್ನ ತೆಗಿತಾರೆ. ಸೊ ಮಿಲ್ಕ್ ಅಂದ್ ಮರದಿಂದ ಹಾಲನ್ನ ತೆಗಿತಾರ. ಸೊ ಅದನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಗಟ್ಟಿಯಾಗಿ ಏನ್ ಮಾಡ್ತಾರ ಅಂದ್ರೆ ಏನೇನ್ ಮಾಡ್ತಾರ, ಅದನ್ನ ಸಾಲಿಡ್ ಅಂದ್ರೆ ಲಿಕ್ವಿಡ್ ಇರುತ್ತಲ್ಲ, ಲಿಕ್ವಿಡ್ ಇದ್ದದ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸಾಲಿಡ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅದನ್ನ ಮಾಡೋ ಕ್ರಿಯೆಯನ್ನ ನಾವೇನಂತ ಕರಿತೀವಿ, ಸೊ ವಲ್ಕನೀಕರಣ ಕ್ರಿಯೆ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗತ್ತ ವಲ್ಕನೀಕರಣ ಅಂದ್ರೆ ರಬ್ಬರ್ ಹಾಲನ್ನ ಗಟ್ಟಿಯಾದ ರಬ್ಬರ್ ಅನ್ನ ಕನ್ವರ್ಟ್ ಮಾಡ್ತಾರಲ್ಲ, ಸೊ ನಾವು ವಲ್ಕನೀಕರಣ ಕ್ರಿಯೆ ಅಂತ ಹೇಳ್ತೀವಿ. ಅದ್ರಲ್ಲಿ ಏನ್ ಯೂಸ್ ಮಾಡ್ತಾರ ಅಂತಂದ ಹೇಳಿದ್ರೆ ಗಂಧಕ, ಸಲ್ಫರ್ ಅನ್ನ ಯೂಸ್ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಕ್ವಶನ್ಸ್ ಗಳನ್ನ ಕೇಳಿತಾರ. ಜಸ್ಟ್ ಒಂದ್ ಸ್ವಲ್ಪ ಜನರಲ್ ನಾಲೆಜ್ ಅಷ್ಟೇ, ಸ್ವಲ್ಪ ನೋಡ್ಕೊಂಡು ಇಟ್ಕೊಟ್ರಿ. ಆಮೇಲೆ ಸಮ್ ಯುನೆಸ್ಕೋ ಸೈಟ್ಸ್ ಗಳು ಬರ್ತಾವ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಮ್ ಯುನೆಸ್ಕೋ ಸೈಟ್ಸ್ ಗಳು ಯಾವ ಅಂತಂದ ಹೇಳಿದ್ರೆ ನೀಲಗಿರಿ ಬೆಟ್ಟಗಳು. ನಿಮ್ಗೆ ಆಲ್ರೆಡಿ ಗೊತ್ತೈತೆ ನೀಲಗಿರಿ ಬೆಟ್ಟಗಳು ಏನಂತಂದ ಹೇಳಿದ್ರೆ ಸೊ ಮೇಲ್ಗಡೆಯಿಂದ ಏನಂತಂದ ಹೇಳಿದ್ರೆ ವೆಸ್ಟರ್ನ್ ಘಾಟ್ಸ್ ಗಳು ಬರ್ತಾವ. ಈ ಕಡೆಯಿಂದ ಸೊ ನೀವ್ ನೋಡಿರ್ಬೋದು, ಈ ಕಡೆಯಿಂದ ಈಸ್ಟರ್ನ್ ಘಾಟ್ಸ್ ಗಳು ಬರ್ತಾವ. ಎರಡು ಸಂಧಿಸುವ ಪ್ರದೇಶವನ್ನ ನಾವೇನಂತ ಕರಿತೀವಿ, ನೀಲಗಿರಿ ಬೆಟ್ಟಗಳು ಅಂತ ಕರಿತೀವಿ. ಕರೆಕ್ಟ್, ನೀಲಗಿರಿ ಬೆಟ್ಟಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನೀಲಗಿರಿ ಬಯೋಸ್ಪಿಯರ್ ಅಂದ್ರೆ ಜೀವಿಗೋಳ ಅಂತ ನಾವು ಹೇಳ್ತೀವಿ. ಸೊ ಇದೊಂದ್ ಏನಂತಂದ ಹೇಳಿದ್ರೆ ಜೀವಿಗೋಳ. ಸೊ ಭಾರತದ ಮೊದಲ ಜೀವಿಗಳು ಯಾವ್ದಂತಂದ ಹೇಳಿದ್ರೆ ಸೊ ನೀಲಗಿರಿ ಬಯೋಸ್ಪಿಯರ್ ಅಂತಾನು ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀಲಗಿರಿ ಬಯೋಸ್ಪಿಯರ್. ಎಷ್ಟೋ ಎಕ್ಸಾಮ್ಸ್ ಗಳಲ್ಲಿ ಇವುಗಳನ್ನ ಕೇಳಿತಾರ. ಸೊ ಇದಕ್ಕೇನಂತಂದ ಹೇಳಿದ್ರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಸಿಕ್ಕೈತೆ. ಆಮೇಲೆ ಇನ್ನೊಂದು ಅಗಸ್ತಮಲೈ ಅಂತಂದ ಹೇಳ್ತೀವಿ. ಇನ್ನೊಂದು ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ಅಂತೂ ಆಲ್ರೆಡಿ ಸಿಕ್ಕೈತೆ. ಆಮೇಲೆ ಇನ್ನೊಂದು ಅಗಸ್ತಮಲೈ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ರಿ ಸಮ್ ನ್ಯಾಷನಲ್ ಪಾರ್ಕ್, ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಐತೆ. ಎಸ್, ಅದಾದ ನಂತರ ನೋಡ್ರಿ ಪೆರಿಯಾರ್ ನದಿ ಏನ್ ಹರಿದೋಗಿತ್ತಲ್ಲ, ಇಡುಕ್ಕಿ ಡ್ಯಾಮ್ ಐತಲ್ಲ, ಆ ಪ್ರದೇಶದಲ್ಲಿ ಏನೈತೆ ಅಂತ ಹೇಳಿದ್ರೆ ಪೆರಿಯಾರ್ ನ್ಯಾಷನಲ್ ಇದು ನ್ಯಾಷನಲ್ ಪಾರ್ಕ್ ಐತೆ. ಈ ಪ್ರದೇಶದಲ್ಲಿ ಪೆರಿಯಾರ್ ನ್ಯಾಷನಲ್ ಪಾರ್ಕ್. ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನೊಂದು ತಮಿಳುನಾಡು ಮತ್ತು ಕೇರಳ ಬಾರ್ಡರ್ ಅಲ್ಲಿ ಈ ಡಯಾಗ್ರಾಮ್ ಅಲ್ಲಿ ನೋಡ್ರಿ ಸೊ ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ ಅಂತ ಬರುತ್ತೆ. ಎರ್ವಿಕುಲಂ ನ್ಯಾಷನಲ್ ಪಾರ್ಕ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ಒಂದು ಸರೋವರ ಬರುತ್ತೆ. ಅದನ್ನ ನಾನು ನಿಮ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಅಷ್ಟಮುಡಿ ಲೇಕ್ ಇಲ್ಲಿ ಬರುತ್ತೆ, ಅಷ್ಟಮುಡಿ ಲೇಕ್. ಸೊ ಇದೇನಂತಂದ ಹೇಳಿದ್ರೆ ಅಷ್ಟಮುಡಿ ಲೇಕ್ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಸಮ್ ಏನಂತಂದ ಹೇಳಿದ್ರೆ ನೆಕ್ಸ್ಟ್ ನನ್ನ ಸ್ಲೈಡ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಆಮೇಲೆ ನೋಡ್ರಿ ತತ್ತಕಡ ಬರ್ಡ್ ಸೆಂಚುರಿ ಅಂತಂದ್ ಬರುತ್ತ. ಸೊ ಸಮ್ ಏನಂತಂದ ಹೇಳಿದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಜಾಸ್ತಿ ನೆನ್ಪಿಟ್ಕೊಡ್ರಿ. ಆಮೇಲೆ ನ್ಯಾಷನಲ್ ಪಾರ್ಕ್ಸ್ ಎರ್ವಿಕುಲಮ್, ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್, ಆಮೇಲೆ ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಅನ್ನ ನೆನ್ಪಿಟ್ಕೊಡ್ರಿ. ಸೊ ನಿಮ್ಗೆ ಏನಂತಂದ ಹೇಳಿದ್ರೆ ಬೇರೆ ರಾಜ್ಯಗಳದ್ದು ಏನಂದ್ರೆ ಡೈರೆಕ್ಟ್ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಅವುಗಳನ್ನ ಜಸ್ಟ್ ನೋಡ್ರಿ ನೆನ್ಪಿಟ್ಕೊಡ್ರಿ. ಇಲ್ಲಿ ನೋಡ್ರಿ ವೆಂಬನಾಡ್ ಲೇಕ್ ಅಂತಂದ್ ಬರುತ್ತೆ. ಇಲ್ಲಿದೆ ನೋಡ್ರಿ ವೆಂಬನಾಡ್ ಲೇಕ್, ಇಲ್ಲೊಂದಿದೆ. ಸೊ ಅದಾದ ನಂತರ ಅಷ್ಟಮುಡಿ ಲೇಕ್. ಇವು ತುಂಬಾ ಎರಡು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕಂತ ಹೇಳಿದ್ರೆ ವೆಟ್ ಲ್ಯಾಂಡ್ ಎಕೋಸಿಸ್ಟಮ್ ಅಂತಂದ್ ಹೇಳ್ತೀವಿ. ವೆಟ್ ಲ್ಯಾಂಡ್ ಅಂತಂದ್ ಹೇಳಿದ್ರೆ ಜೌಗು ಪ್ರದೇಶ ಅಂತಂದ್ ಹೇಳ್ತೀವಿ. ಸೊ ವೆಟ್ ಲ್ಯಾಂಡ್ ಅಂತಂದ್ ಹೇಳಿದ್ರೆ ಜೌಗು ಪ್ರದೇಶ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಅತಿ ಹೆಚ್ಚು ಎಕೋಸಿಸ್ಟಮ್ ಐತೆ. ಎಕೋಸಿಸ್ಟಮ್ ಅಂತಂದ್ ಹೇಳಿದ್ರೆ ಪ್ರಾಣಿ ಪಕ್ಷಿಗಳು ಸಸ್ಯಗಳು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರಾಣಿ ಪಕ್ಷಿ ಸಸ್ಯಗಳದ್ದು ಏನಂತಂದ್ ಹೇಳಿದ್ರೆ ಅದ್ರ ಜೀವ ಸಂಕುಲ ಜಾಸ್ತಿ ಐತೆ. ಸೊ ಅದಕ್ಕೋಸ್ಕರ ಏನಂತಂದ್ ಹೇಳಿದ್ರೆ ಅವುಗಳನ್ನ ಕಾಪಾಡ್ಬೇಕು ಅಂತಂದ್ ಹೇಳಿ ವೆಟ್ ಲ್ಯಾಂಡ್ಸ್ ಗಳನ್ನ ಕನ್ಸರ್ವ್ ಮಾಡ್ತಾರ. ಸೊ ಕನ್ಸರ್ವ್ ಮಾಡೋಕೆ ಏನಂತಂದ್ ಹೇಳಿದ್ರೆ ಒಂದು ಕನ್ವೆನ್ಷನ್ ಐತೆ. ಅದನ್ನ ನಾವೇನಂತ ಕರಿತೀವಿ, ರಾಮ್ಸರ್ ಕನ್ವೆನ್ಷನ್ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ, ರಾಮ್ಸರ್ ಕನ್ವೆನ್ಷನ್. ರಾಮ್ಸರ್ ಅನ್ನೋದು ಏನಂತಂದ್ ಹೇಳಿದ್ರೆ ಇರಾನ್ ದೇಶದ ಒಂದು ನಗರ. ಇರಾನ್ ದೇಶದ ಸೊ ಒಂದು ನಗರ ಯಾವ್ದಂತಂದ ಹೇಳಿದ್ರೆ ರಾಮ್ಸರ್. ಅಲ್ಲಿ ಏನಂತಂದ ಹೇಳಿದ್ರೆ ಒಂದು ಮೀಟಿಂಗ್ ಅನ್ನ ಮಾಡ್ತಾರ, ಸಭೆಯನ್ನ ಮಾಡ್ತಾರ. ಅದೇ ಯಾವ್ದಂತಂದ ಹೇಳಿದ್ರೆ ರಾಮ್ಸರ್ ಕನ್ವೆನ್ಷನ್ ಅಂತಂದ ಹೇಳ್ತೀವಿ. ಸೊ ಅದರಲ್ಲಿ ವೆಂಬನಾಡ್ ಲೇಕ್ ಕೂಡ ಏನಂತಂದ ಹೇಳಿದ್ರೆ ಸೊ ಆ ಲಿಸ್ಟ್ ಅಲ್ಲಿ ಐತೆ. ರಾಮ್ಸರ್ ಲಿಸ್ಟ್ ಅಲ್ಲಿ ವೆಂಬನಾಡ್ ಲೇಕ್ ಕೂಡ ಐತೆ. ಸೊ ಇದನ್ನ ನೆನ್ಪಿಟ್ಕೊಟ್ರೆ ನಮ್ ಕರ್ನಾಟಕದಿಂದ ಇಲ್ಲಿವರೆಗೂ ಯಾವುದೇ ರಾಮ್ಸರ್ ಸೈಟ್ಸ್ ಇಲ್ಲ.
ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನಮ್ಮ ಕರ್ನಾಟಕ ರಾಜ್ಯದಿಂದ ಇಲ್ಲಿವರೆಗೂ ಯಾವುದೇ ವೆಟ್ ಲ್ಯಾಂಡ್ ಸೊ ರಾಮ್ಸರ್ ಸೈಡ್ ಗೆ ಇನ್ನು ಲಿಸ್ಟ್ ಅಲ್ಲಿ ಹೆಸರು ಗೊತ್ತಿಲ್ಲ, ಇದನ್ನ ನೆನ್ಪಿಡ್ಕೊಡ್ರಿ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗತ್ತ, ಅಷ್ಟಮುಡಿ ಲೇಕ್ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಇದು ಯಾವ ತರ ಶೇಪ್ ಇದೆ ಅಂತ ಹೇಳಿದ್ರೆ ಪಾಮ್ ಶೇಪ್ ಐತೆ. ಸೊ ಜಸ್ಟ್ ನೆನ್ಪಿಟ್ಕೊಟ್ರಿ. ಆಮೇಲೆ ಇದು ಕೂಡ ಏನಂತಂದ ಹೇಳಿದ್ರೆ ಒಂದು ರಾಮ್ಸರ್ ಸೈಟ್. ಸೊ ಯಾವ್ಯಾವು ವೆಂಬನಾಡ್ ಲೇಕ್ ಮತ್ತು ಅಷ್ಟಮುಡಿ ಲೇಕ್. ಸೊ ವೆಂಬನಾಡ್ ಲೇಕ್ ಇನ್ನೊಂದು ಏನ್ ತುಂಬಾ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರೆ ಇವೇನಾಗ್ತಾವ ಅಂತಂದ ಹೇಳಿ ಸಮುದ್ರ ಐತೆ. ಸಮುದ್ರ ಈ ಕಡೆ ಏನೈತೆ ಅಂತಂದ ಹೇಳಿದ್ರೆ ತಗ್ಗಾದ ಪ್ರದೇಶಗಳಿದಾವೆ. ಸೊ ಫಾರ್ ಎಕ್ಸಾಂಪಲ್ ಏನ್ ನೋಡ್ರಿ, ಇದೇನಂತಂದ ಹೇಳಿದ್ರೆ ಇದು ಟೋಟಲ್ ಆಗಿ ಸಮುದ್ರ. ಸೊ ಇದೇನೈತಂತ ಹೇಳಿದ್ರೆ ಟೋಟಲ್ ಆಗಿ ಸಮುದ್ರ. ಇಲ್ಲಿ ಏನಂತಂತ ಹೇಳಿದ್ರೆ ಸೊ ಭೂಮಿ ಅಂತ ಅನ್ಕೊಡ್ರಿ. ಇಲ್ಲಿ ಏನ್ ತಗ್ಗಾದ ಪ್ರದೇಶಗಳಿದಾವೆ. ಈ ಪ್ರದೇಶದಲ್ಲಿ ಕೇರಳದಲ್ಲಿ ತಗ್ಗಾದ ಪ್ರದೇಶಗಳಿದಾವ ಸಮುದ್ರದ ಸಮೀಪ. ಸೊ ಈ ತಗ್ಗಾದ ಪ್ರದೇಶಗಳಲ್ಲಿ ಏನಂತಂದ ಹೇಳಿದ್ರೆ ಸಮುದ್ರದ ನೀರು ಬಂದ್ ಏನಾಗತ್ತ ಸ್ಟೋರ್ ಆಗ್ತಾ ಹೋಗುತ್ತ. ಈ ತರ ಏನಂತಂದ ಹೇಳಿದ್ರೆ ಸರೋವರಗಳ ನಿರ್ಮಾಣ ಆಗಿದಾವ. ಸೊ ಅವು ಅದರಲ್ಲೂ ಏನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ವೆಂಬನಾಡ್ ಲೇಕ್ ಮತ್ತು ಅಷ್ಟಮುಡಿ ಲೇಕ್. ವೆಂಬನಾಡ್ ಲೇಕ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಸೊ ಇದೊಂದು ಲಾಂಗೆಸ್ಟ್ ಲೇಕ್. ಇದು ಭಾರತದ ಲಾಂಗೆಸ್ಟ್ ಉದ್ದವಾದ ಸರೋವರ. ಭಾರತದ ಉದ್ದವಾದ ಸರೋವರ ಯಾವ್ದಂತ ಹೇಳಿದ್ರೆ ವೆಂಬನಾಡ್ ಲೇಕ್ ಅಂತ ನಾವು ಹೇಳ್ತೀವಿ. ಎಸ್, ಏನಾದ್ರು ಕ್ವಶನ್ಸ್ ಇದೆಯಾ? ಸೊ ಎನಿ ಕ್ವಶನ್ಸ್ ಅಬೌಟ್ ಕೇರಳ? ಕಲ್ಯಾಣ್, ಇಷ್ಟೇ ಇನ್ಫಾರ್ಮೇಶನ್ ಸಾಕ ಸರ್? ಇನ್ನು ಇಲ್ಲ, ನಾನೇನಂದ್ರೆ ಜಸ್ಟ್ ಮ್ಯಾನುವಲ್ ಆಗಿ ಏನಂತ ಹೇಳಿದ್ರೆ ಸಮ್ ಕೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾನು ಅಷ್ಟೇ ಹೇಳಿದೆ. ಸೊ ಇನ್ನು ಕೆಲವೊಂದು ಪಾಯಿಂಟ್ಸ್ ಗಳು ಬರ್ತಾವ, ಅಂದ್ರೆ ರಿವರ್ಸ್ ಗಳು ಬರ್ತಾವ, ಅದಾದ ನಂತರ ನೆಕ್ಸ್ಟ್ ಡ್ಯಾಮ್ಸ್ ಗಳು ಬರ್ತಾವ, ಸಮ್ ಏನಂತಂದ ಹೇಳಿದ್ರೆ ಇಂಪಾರ್ಟೆಂಟ್ ಪ್ಲೇಸಸ್ ಗಳು ಬರ್ತಾವ. ಸೊ ಅವುಗಳ ಬಗ್ಗೆ ನೀವು ಏನಂತ ಹೇಳಿದ್ರೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಬಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಷ್ಟು ನೋಡ್ಕೊಂಡ್ರೆ ಸಾಕು. ಯಾಕಂತಂದ್ರೆ ಇಲ್ಲಿವರೆಗೂ ಇಷ್ಟು ಕ್ವಶನ್ಸ್ ಗಳನ್ನ ಮಾತ್ರ ಏನ್ ಮಾಡಿದಾರೆ ಅಂದ್ರೆ ಕೇರಳದಿಂದ ತಗೊಂಡಿದ್ರ. ಆಮೇಲೆ ಮತ್ತೇನ್ ಕೇಳಿದಾರೆ ಅಂತಂದ ಹೇಳಿದ್ರೆ ಮಾನ್ಸೂನ್ ಏನಂತಂದ ಹೇಳಿದ್ರೆ ಫಸ್ಟ್ ಟೈಮ್ ಕೇರಳಕ್ಕೆ ಬರುತ್ತೆ, ಅದು ಯಾವ ತಿಂಗಳಲ್ಲಿ ಬರುತ್ತೆ ಅಂತ ಕೇಳಿದಾರೆ. ಜೂನ್ ಅಲ್ಲಿ ಬರುತ್ತೆ. ಸೊ ಆಮೇಲೆ ವೆಸ್ಟರ್ನ್ ಘಾಟ್ಸ್ ಗಳಿದಾವೆ. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಅನ್ನಾಮಲೈ, ಸೊ ಅನ್ನಾಮಲೈ ಬೆಟ್ಟಗಳು ಬರ್ತಾವ. ಸೊ ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಕೇರಳ ಮತ್ತು ತಮಿಳುನಾಡು ಬಾರ್ಡರ್ ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ಪಳನಿ ಬೆಟ್ಟಗಳು ಎಲ್ಲ ಬರ್ತಾವ. ಆಮೇಲೆ ಏಲಕ್ಕಿ ಬೆಟ್ಟಗಳು ಬರ್ತಾವ ಈ ಕಡೆ ಕೆಳಗಡೆ. ಸೊ ಕಾರ್ಡಮಮ್ ಬೆಟ್ಟಗಳು ಅಂತಂದ ಹೇಳ್ತೀವಿ. ಏನಂತ ಹೇಳಿದ್ರೆ ಸಮ್ ಟೋಫೋಗ್ರಫಿಯನ್ನ ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ಇದನ್ನ ಬಿಟ್ರೆ ಜಾಸ್ತಿ ಏನು ಇಂಪಾರ್ಟೆಂಟ್ ಇಲ್ಲ. ಸೊ ಟೋಪೋಗ್ರಫಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳ್ತೀನಿ ನಿಮ್ಗೆ. ಸೊ ನೆಕ್ಸ್ಟ್ ನಾವು ವರ್ಲ್ಡ್ ಜಿಯೋಗ್ರಫಿ ಆಮೇಲೆ ಫಿಸಿಕಲ್ ಜಿಯೋಗ್ರಫಿ ಹೇಳುವಾಗ ನಾನು ನಿಮ್ಗೆಲ್ಲ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಡೋಂಟ್ ವರಿ. ಸೊ ನೆಕ್ಸ್ಟ್ ಒನ್ ಏನಂತಂದ ಹೇಳಿದ್ರೆ ಗೋವಾ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ನೆರೆಯ ರಾಜ್ಯ ಅಂತಂದ ಹೇಳಿದ್ರೆ ಸೊ ಗೋವಾದ ಬಗ್ಗೆ ನಿಮ್ಗೆಲ್ಲ ಗೊತ್ತೈತೆ. ಫಸ್ಟ್ ಏನಂತಂದ ಹೇಳಿದ್ರೆ ಸೊ ಗೋವಾನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ವಶಪಡಿಸ್ಕೊಳ್ತಾರ. ಸೊ ಯಾರು ವಶಪಡಿಸ್ಕೊಳ್ತಾರ ಫಸ್ಟ್? ಎಸ್, ಬೇಗ ಬೇಗ ಆನ್ಸರ್ಸ್ ಆಗಿ ಕೋ ಹೋಸ್ಟ್ ಮೆಸೇಜ್ ಮಾಡಿ. ಅಭಿಷೇಕ್, ವೆರಿ ಗುಡ್. ನೆಕ್ಸ್ಟ್ ಹಿಸ್ಟ್ರಿ ಓದ್ತಿದಿರಲ್ಲ. ಸೊ ಯಾವಾಗ ಮಾಡ್ತಾರೆ, ಯಾವಾಗ ವಶಪಡಿಸ್ಕೊಳ್ತಾರೆ ಗೋವಾನ? ಎನಿವನ್? ಸೊ ಎಲ್ಲ ಕ್ವಶನ್ಸ್ ಕೇಳಿರೋದೇ ಇದು, ಸಿಂಪಲ್ ಥಿಂಗ್ಸ್, ಬೇಸಿಕ್ಸ್. ಲಕ್ಕಪ್ಪ, ವೆರಿ ಗುಡ್. ನೋಡ್ರಿ ಏನಂತಂದ ಹೇಳಿದ್ರೆ 1510ರಲ್ಲಿ ಇವೇನಂತಂದ ಹೇಳಿದ್ರೆ ನಮ್ಮ ಭಾರತದ ಸ್ಥಳೀಯ ರಾಜರು, ದೇಶೀಯ ರಾಜರು ಏನ್ ಮಾಡ್ತಿದ್ರು ಅಂದ್ರೆ ಎಲ್ಲ ಪ್ರದೇಶಗಳನ್ನ, ಭಾರತದ ಪ್ರದೇಶಗಳನ್ನ ಆಳ್ವಿಕೆ ನಡೆಸ್ತಾ ಇದ್ರು. ಆಮೇಲೆ ಫಸ್ಟ್ ಏನಾಗತ್ತೆ ಅಂತಂದ ಹೇಳಿದ್ರೆ ಸೊ 1510 ಟೈಮಲ್ಲಿ ಏನಂದ್ರೆ ಕರ್ನಾಟಕದಲ್ಲಿ ಶ್ರೀಕೃಷ್ಣ ದೇವರಾಯ ಆಳ್ವಿಕೆ ನಡೆಸ್ತಾ ಇರ್ತಾನೆ. ಕರೆಕ್ಟಾ? 1510ರಲ್ಲಿ ಶ್ರೀಕೃಷ್ಣ ದೇವರಾಯ ಆಳ್ವಿಕೆ ನಡೆಸ್ತಿರ್ತಾನೆ. ಸೊ ಉತ್ತರ ಭಾರತದಲ್ಲಿ ಯಾರು ಆಳ್ವಿಕೆ ನಡೆಸ್ತಿರ್ತಾರ ಅಂತಂದ ಹೇಳಿದ್ರೆ ಬಾಬರ್ ನಡೆಸ್ತಿರ್ತಾನ. ಮೊಘಲರ ಪ್ರಸಿದ್ಧ ದೊರೆ ಬಾಬರ್ ನಡೆಸ್ತಾ ಇರ್ತಾನ. ಆ ಟೈಮಲ್ಲಿ ಪೋರ್ಚುಗೀಸರು ಏನಂತಂದ ಹೇಳಿದ್ರೆ 1498ರಲ್ಲಿ ಬಂದಿರ್ತಾರ. ಸೊ ಅವ್ರ ಗವರ್ನರ್ ಕೂಡ ಏನಂತಂದ ಹೇಳಿದ್ರೆ ಆಲ್ರೆಡಿ ಬಂದಿರ್ತಾರ, ಪೋರ್ಚುಗೀಸರ್ ಗವರ್ನರ್ಗಳು. ಸೊ 1510ರಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಬಿಜಾಪುರ ಸುಲ್ತಾನರಿಂದ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಪೋರ್ಚುಗೀಸರು ಶ್ರೀಕೃಷ್ಣ ದೇವರಾಯನ ಹೆಲ್ಪ್ ತಗೊಂಡು ಗೋವಾವನ್ನ ವಶಪಡಿಸ್ಕೊಳ್ತಾರೆ. ಯಾವಾಗ? 1510ರಲ್ಲಿ. ನಾವು ಹಿಸ್ಟ್ರಿ ಹೋಗೋದ್ ಬೇಡ. ಸೊ ಮತ್ತೆ ಜಿಯೋಗ್ರಫಿ ಹೋಗೋಣ. ಅದಾದ ನಂತರ ಫಸ್ಟ್ ಗೆ ವಶಪಡಿಸ್ಕೊಂಡವ್ರು ಯಾರು? ಎಸ್, ಪೋರ್ಚುಗೀಸರು ವಶಪಡಿಸ್ಕೊಳ್ತಾರ. ಸೊ ಅದಾದ ನಂತರ ಅವ್ರು ವಶಪಡಿಸ್ಕೊಂಡ ನಂತರ 1961ರವರೆಗೂ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಪೋರ್ಚುಗೀಸರ ವಶದಲ್ಲೇ ಇರುತ್ತೆ ಅದು ಗೋವಾ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಮೊದಲಿಗೆ ಬಂದವರು ಭಾರತಕ್ಕೆ ಪೋರ್ಚುಗೀಸರ, ಆಮೇಲೆ ಸೊ ಕೊನೆಗೆ ಹೋದವ್ರು ಯಾರಂತಂದ ಹೇಳಿದ್ರೆ ಪೋರ್ಚುಗೀಸರ ಅಂತಂದ ಹೇಳ್ತೀವಿ. 1961ರಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ನಮ್ಮ ಭಾರತದ ಮಿಲಿಟರಿ ಏನ್ ಮಾಡತ್ತ ಪೋರ್ಚುಗೀಸರ್ನ ಹೊರಗೆ ಹಾಕತ್ತ. ಸೊ ಅದಕ್ಕೊಂದು ಆಪರೇಷನ್ ನೇಮ್ ಕೊಟ್ಟಿದಾರ. ಅದ ಆಪರೇಷನ್ ನೇಮ್ ಏನು? ಎನಿವನ್? ಬೇಗ ಬೇಗ ಮೆಸೇಜ್ ಹಾಕಿ. ಎಸ್, ನನ್ನ ಕ್ಲಾಸಲ್ಲಿ ನಾನು ಹೇಳಿದೀನಿ ನಿಮ್ಗೆ.
ಸೊ ಈ ಕಡೆ ಆನ್ಸರ್ಸ್ ಬರ್ತಾ ಇರಬೇಕು, ಮೆಸೇಜಸ್ ಬರ್ತಾ ಇರಬೇಕು, ಪ್ರತಿಯೊಬ್ರು ನೋಟ್ಸ್ ಗಳನ್ನ ಮಾಡ್ಕೊಂತಿರ್ಬೇಕು. ಎಸ್, ವೆರಿ ಗುಡ್ ಪಾರು, ವೆರಿ ಗುಡ್ ದಿವ್ಯಾ, ವೆರಿ ಗುಡ್ ಪ್ರಿಯಾ, ಮನೋಜ್, ವೆರಿ ಗುಡ್. ಎಸ್, ಆಪರೇಷನ್ ವಿಜಯ್ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ಆಪರೇಷನ್ ವಿಜಯ್. ತುಂಬಾ ಇಂಪಾರ್ಟೆಂಟ್ ಆಗುತ್ತಾ. ಆಪರೇಷನ್ ವಿಜಯ್ ಮಾಡಿ 1961ರಲ್ಲಿ ಗೋವಾವನ್ನ ಪೋರ್ಚುಗೀಸರಿಂದ ವಶಪಡಿಸ್ಕೊಳ್ತಾರ. ಸೊ ಪೋರ್ಚುಗೀಸರು ಇರೋದ್ರಿಂದ ಜಾಸ್ತಿ ಕ್ರಿಶ್ಚಿಯಾನಿಟಿ ಏನೈತೆ ಅಂತ ಹೇಳಿದ್ರೆ ಕ್ರಿಸ್ಟಿಯಾನಿಟಿ ಗೋವಾದಲ್ಲಿ ಜಾಸ್ತಿ, ಕ್ರಿಶ್ಚಿಯನ್ರು ಜಾಸ್ತಿ ಇದಾರೆ ಅಲ್ಲಿ ಗೋವಾದಲ್ಲಿ. ಸೊ ಅದೊಂದು ಪಾಯಿಂಟ್ ಜಸ್ಟ್ ನೆನ್ಪಿಟ್ಕೊಡ್ರಿ. ಸೊ ಎನಿ ಕ್ವಶನ್ಸ್? ನೋ ಸರ್, ನೋ ಸರ್. ಸೊ ಹಂಗೆ ನಿಮ್ಗೆ ಇನ್ನೊಂದು ಕ್ವಶನ್ ಏನಂತ ಹೇಳಿದ್ರೆ ಇವಾಗ ಆನ್ಸರ್ ಮಾಡಕ್ ಹೋಗ್ಬೇಡ್ರಿ. ಸೊ 1510ರಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಗೋವಾವನ್ನ ವಶಪಡಿಸ್ಕೊಳ್ತಾರಲ್ಲ ಬಿಜಾಪುರ ಸುಲ್ತಾನ್ರಿಂದ. ಸೊ ಆ ಟೈಮ್ದು ಗವರ್ನರ್ ಯಾರಾಗಿದ್ರು? ಪೋರ್ಚುಗೀಸರ ಗವರ್ನರ್. ಸೊ ಅದು ನಿಮ್ ಕ್ವಶನ್. ಸೊ ಯಾರು ಆನ್ಸರ್ ಮಾಡಕ್ ಹೋಗ್ಬೇಡ್ರಿ. ಸೊ ನಾವು ಮತ್ತೆ ಜಿಯೋಗ್ರಫಿಗೆ ಬರೋಣ. ನೋಡ್ರಿ, ಗೋವಾ ಅಂದ ತಕ್ಷಣ ನಮಗ್ ನೆನಪು ಬರೋದೇನಂತ ಹೇಳಿದ್ರೆ ಗೋವಾ ಕರ್ನಾಟಕ ಅಂದ ತಕ್ಷಣ ಗೋವಾ ಒಂಥರ ಎಸ್, ವೆರಿ ಗುಡ್ ತೇಜ್ ಬಹದ್ದೂರ್. ಟ್ರಿಪ್, ಪಾರ್ಟಿ. ಎಸ್. ಸೊ ನೋಡ್ರಿ, ಗೋವಾ ಅಂದ ತಕ್ಷಣ ಏನಂತಂದ ಹೇಳಿದ್ರೆ ಒಂಥರ ಬೀಚ್ಗಳು, ಅದಾದ ನಂತರ ಸಮುದ್ರ, ಪ್ರವಾಸ, ನಾವ್ ಇದನ್ನ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತಂದ್ ಏನ್ ಹೇಳ್ತೀವಿ? ಗೋವಾ ಅಂದ ತಕ್ಷಣ ನಮ್ಗೆ ನೆನಪು ಬರೋದು ಮಹದಾಯಿ ವಿವಾದ ಅಂತ, ಮಹದಾಯಿ ಅಥವಾ ಮಾಂಡವಿ ವಿವಾದ ಅಂತಂದ್ ಹೇಳ್ತೀವಿ. ಅದ್ರ ಬಗ್ಗೆ ನಾವು ಸ್ವಲ್ಪ ನೋಡ್ತಾ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ನೋಡ್ರಿ, ಗೋವಾದ ರಾಜಧಾನಿ ಯಾವ್ದಂತಂದ್ ಹೇಳಿದ್ರೆ ಪಣಜಿ ಅಂತಂದ್ ಹೇಳ್ತೀವಿ. ನೋಡ್ರಿ ಇಲ್ಲಿ ಐತೆ, ಈ ಪ್ರದೇಶದಲ್ಲಿ ಐತೆ ನೋಡ್ರಿ ಪಣಜಿ. ಸೊ ಇದೇನಂತಂದ ಹೇಳಿದ್ರೆ ಪಣಜಿ ಐತೆ. ಸೊ ಪಣಜಿ ಯಾವ ನದಿಯ ದಡದಲ್ಲಿ ಐತೆ ಅಂತ ಕ್ವಶನ್ ಕೇಳಿದಾರೆ. ಇದು ಯಾವ ನದಿ ಅಂತಂದ ಹೇಳಿದ್ರೆ ಮಾಂಡೋವಿ ನದಿ ಅಂತಂದ ಹೇಳ್ತೀವಿ. ಯಾವ್ದು? ಮಾಂಡೋವಿ. ಮಾಂಡೋವಿ ಅಥವಾ ಮಹದಾಯಿ ಎರಡು ಒಂದೇ. ಮಾಂಡೋವಿ ಅಂತಾನು ಕರೀತಾರ, ಮಹದಾಯಿ ಅಂತಾನು ಕರೀತಾರ. ಮಾಂಡೋವಿ ನದಿ ಮೇಲೆ ಸೊ ಪಣಜಿ ಏನಂತ ಹೇಳಿದ್ರೆ ಗೋವಾದ ರಾಜಧಾನಿ ಐತೆ. ಆಮೇಲೆ 1961ರಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಪೋರ್ಚುಗೀಸರಿಂದ ನಮ್ಮ ಭಾರತದ ಮಿಲಿಟರಿ ಅವ್ರು ಏನ್ ಮಾಡ್ತಾರ ಅಂದ್ರೆ ಸೊ ವಶಪಡಿಸ್ಕೊಳ್ತಾರ. ಅದನ್ನ ಆಪರೇಷನ್ ವಿಜಯ್ ಅಂತ ಕರಿತೀವಿ. ಆಮೇಲೆ ಅತಿ ಕಡಿಮೆ ಕರಾವಳಿ ತೀರವನ್ನ ಹೊಂದೈತೆ. ಸೊ ಅಪ್ರಾಕ್ಸಿಮೇಟ್ಲಿ ನಾವು 100 ಕಿಲೋಮೀಟರ್ಸ್ ಅಂತಂದು ಹೇಳ್ತೀವಿ. ಸಮ್ ಬುಕ್ಸ್ ಗಳಲ್ಲಿ 80 ಕಿಲೋಮೀಟರ್ಸ್ ಅಂತಾನು ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ ಕ್ವಶನ್ಸ್ ಕೇಳಲ್ಲ. ಅತಿ ಕಡಿಮೆ ಕರಾವಳಿ ತೀರವನ್ನ ಹೊಂದಿರೋ ಸೊ ರಾಜ್ಯ ಯಾವ್ದಂತಂದ ಹೇಳಿದ್ರೆ ಗೋವಾ ಅಂತಂದ ಹೇಳ್ತೀವಿ. ಸೇಮ್ ಅದೇ ತರ ನೋಡ್ರಿ, ಸೊ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನ ಹೊಂದಿರುವ ರಾಜ್ಯ ಯಾವ್ದಂತಂದ ಹೇಳ್ತೀವಿ. ಸೊ ಈ ಪ್ರದೇಶದಲ್ಲಿ ಬರುತ್ತಾ ಗುಜರಾತ್. ಸೊ ಗುಜರಾತ್ ಅನ್ನ ನಾವೇನಂತ ಹೇಳ್ತೀವಿ ಅಂತಂದ ಹೇಳಿದ್ರೆ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನ ಹೊಂದಿರುವ ರಾಜ್ಯ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಗೋವಾವನ್ನ ನಾವೇನಂತ ಹೇಳ್ತೀವಿ? ಅತಿ ಕಡಿಮೆ ಕರಾವಳಿ ತೀರವನ್ನ ಹೊಂದಿರುವ ರಾಜ್ಯ ಅಂತಂದ ಹೇಳ್ತೀವಿ. ನೋಡ್ರಿ, ಗೋವಾ ಹತ್ರ ಇರೋ ಸಮುದ್ರ ಯಾವ್ದು? ಅದ್ರ ಮರ್ಯಾಕ್ ಹೋಗ್ಬೇಡ್ರಿ. ಅರಬ್ಬಿ ಸಮುದ್ರ. ಯಾವ್ದು? ಅರಬ್ಬಿ ಸಮುದ್ರ. ನೀವು ಆಲ್ರೆಡಿ ಎಲ್ಲ ಹೋಗಿ ಬಂದಿರ್ತೀರ ಗೋವಾಕ್ಕೆ. ಇದಕ್ ಮಾತ್ರ ಸ್ಪೀಡ್ ಆಗಿ ಎಸ್ ಸರ್, ಎಸ್ ಸರ್, ಎಸ್ ಸರ್. ಎಲ್ರು ಮೆಸೇಜ್ ಮಾಡ್ರಿ ಇದಕ್ಕೆ. ಆನ್ಸರ್ಸ್ ಮಾಡಕ್ ಹೋಗ್ಬಿಡ್ರಿ. 25 ಹಂಗೆ ಬರ್ತಾ ಇದೆ ಮೆಸೇಜ್ ಎಸ್ ಎಸ್ ಅಂತ ಹೇಳಿ. ಆನ್ಸರ್ಸ್ ಮಾಡಿ. ನೆಕ್ಸ್ಟ್ ನೋಡ್ರಿ, ಗೋವಾ ಅಂದ ತಕ್ಷಣ ಸಮ್ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ವನ್ಯಜೀವಿ ಧಾಮಗಳು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಒಂದ್ ಯಾವ್ದಂತಂದ ಹೇಳಿದ್ರೆ ಸೊ ಇದೇ ನೋಡ್ರಿ, ಬೋಂಡ್ಲಾ ವನ್ಯಜೀವಿ ಧಾಮ ಅಥವಾ ಕೋಂಡ್ಲಾ ಅಂತಂದ ಹೇಳ್ತೀವಿ. ಇದು ಬೋಂಡ್ಲಾ ವನ್ಯಜೀವಿ ಧಾಮ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರದೇಶದಲ್ಲಿ. ಸೊ ಮಹದಾಯಿ ನದಿ ಹತ್ರನ ಬರುತ್ತಾ ಬೋಂಡ್ಲಾ ವನ್ಯಜೀವಿ ಧಾಮ. ಇನ್ನೊಂದು ಭಗವಾನ್ ಮಹಾವೀರ್ ವನ್ಯಜೀವಿ ಧಾಮ. ಸೊ ಕರ್ನಾಟಕ ಮತ್ತು ಈ ಕಡೆ ಬಾರ್ಡರ್ ಅಲ್ಲಿ ಬರುತ್ತಾ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ ಭಗವಾನ್ ಮಹಾವೀರ್ ವನ್ಯಜೀವಿ ಧಾಮ. ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತಾ. ಸೊ ಇಲ್ಲಿ ನದಿಗಳು ಇರ್ತಾವೆ. ಇಲ್ಲಿದೆ ನೋಡ್ರಿ, ಮಹದಾಯಿ ನದಿ ಅಂತಂದ ಹೇಳ್ತೀವಿ. ಇದು ಜೂರಿ ನದಿ ಅಂತಂದ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ನದಿ ಬರುತ್ತಾ ಇಲ್ಲಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತಾ. ಸೊ ಅದನ್ನ ನಾವೇನಂತ ಕರಿತೀವಿ? ಚಪೋರಿ ನದಿ ಅಂತಂದ ಹೇಳ್ತೀವಿ. ಚಪೋರ ಅಥವಾ ಚಪೋರಿ ನದಿ ಅಂತಂದ ಹೇಳ್ತೀವಿ. 3 ನದಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಎಸ್, ಕ್ವಶನ್ ವರುಣ್ ಸರ್. ತುಂಬಾ ಇಂಪಾರ್ಟೆಂಟ್ ಬೀಚಸ್. ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಲ್ಲ. ಎಕ್ಸಾಮ್ಸ್ ಗಳಲ್ಲಿ ಯಾವುದೇ ಬೀಚ್ ಗಳ ಬಗ್ಗೆ ಕೇಳೋ ಕ್ವಶನ್ಸ್ ಅನ್ನ ಕೇಳಲ್ಲ. ಸೊ ಅದು ಟ್ರಿಪ್ಗೋಸ್ಕರ ಅಷ್ಟೇ ಅದು. ಎಸ್. ನೆಕ್ಸ್ಟ್ ನೋಡ್ರಿ, ಸಮ್ ಏನಂತಂದ ಹೇಳಿದ್ರೆ ಮಹದಾಯಿ ವಿವಾದ ಅಂತಂದ ಹೇಳ್ತೀವಿ. ಇಲ್ಲಿದೆ ನೋಡ್ರಿ, ಮಹದಾಯಿ ವಿವಾದ. ಸೊ ಇದೇನಂತಂದ ಹೇಳಿದ್ರೆ ಮಹದಾಯಿ ನದಿ ಏನಂತಂದ ಹೇಳಿದ್ರೆ ಈ ಕಡೆ ಹಿಂಗ್ ಹರಿದ ಹೋಗ್ತಾ. ಸೊ ಕರ್ನಾಟಕ ಮತ್ತು ಏನಂತಂದ ಹೇಳಿದ್ರೆ ಗೋವಾದಲ್ಲಿ ಏನಂತಂದ ಹೇಳಿದ್ರೆ ಈ ವಿವಾದ ಸ್ಟಾರ್ಟ್ ಆಗುತ್ತೆ. ಈ ವಿವಾದದ ಬಗ್ಗೆ ನೀವು ನೋಡ್ಕೋಬೇಕು, ಏನ್ ನಡೀತಾ ಇದೆ ವಿವಾದ, ಮಹದಾಯಿ ವಿವಾದ ಏನು. ಸೊ ಸಿಂಪಲ್ ಆಗಿ ಹೇಳ್ತೀನಿ, ಮಹದಾಯಿ ವಿವಾದ ಅಂತಂದ ಹೇಳಿದ್ರೆ ಸೊ ಮಹದಾಯಿ ನದಿಯ ಎರಡೇನಂತಂದ ಹೇಳಿದ್ರೆ ಟ್ರಿಬ್ಯೂಟರೀಸ್ ಬರ್ತಾವ. ಎರಡೇನಂತಂದ ಹೇಳಿದ್ರೆ ಉಪನದಿಗಳು ಬರ್ತಾವ. ಈ ಉಪನದಿಗಳ ನೀರನ್ನ ಏನ್ ಮಾಡ್ತಿರ ಅಂತಂದ ಹೇಳಿದ್ರೆ ಸೊ ಮಲಪ್ರಭಾ ನದಿಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ.
ಸೊ ಅದೇನಂತಂದ ಹೇಳಿದ್ರೆ ಗೋವಾದವರು ಸೊ ಈ ತರ ಮಾಡಿದ್ರೆ ನಮಗ್ ನೀರ್ ಕಡಿಮೆ ಬರುತ್ತೆ ಅಂತ ಹೇಳಿ ಏನ್ ಮಾಡ್ತಿದಾರೆ, ಸೊ ಜಗಳ ಮಾಡ್ತಿದಾರೆ. ಅದೇ ಮಹದಾಯಿ ವಿವಾದ ಅಂತಂದ ಹೇಳ್ತೀವಿ. ಅದ್ರ ಬಗ್ಗೆ ಏನಂತ ಹೇಳಿದ್ರೆ ಸ್ವಲ್ಪ ನೀವು ಸ್ಟಡಿ ಮಾಡ್ಬೇಕಾಗತ್ತೆ. ನಿಮ್ಗೆ ಎಸ್ಸೇದಲ್ಲಿ ಕೂಡ ಏನಂತ ಹೇಳಿದ್ರೆ ಮಹದಾಯಿ ವಿವಾದದ ಬಗ್ಗೆ ನಿಮ್ ಕ್ವಶನ್ಸ್ ಅನ್ನ ಕೇಳಬಹುದು. ಎಸ್, ನೆಕ್ಸ್ಟ್ ಅಲ್ಲಿ ನೋಡ್ರಿ ಸಮ್ ಇಂಪಾರ್ಟೆಂಟ್ ಏನೇನ್ ಬರ್ತಾವ. ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಗೋವಾ ಅಂದ ತಕ್ಷಣ ಡಾಕ್ಟರ್ ಸಲೀಂ ಅಲಿ ಬರ್ಡ್ ಸ್ಯಾಂಚುರಿ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಡಾಕ್ಟರ್ ಸಲೀಂ ಅಲಿ ಬರ್ಡ್ ಸ್ಯಾಂಚುರಿ. ಸೊ ಯಾಕೆ ಡಾಕ್ಟರ್ ಸಲೀಂ ಅಲಿ? ಸೊ ಇವ್ರು ಏನಂತಂದ ಹೇಳಿದ್ರೆ ಪಕ್ಷಿ ಪ್ರೇಮಿ ತಜ್ಞ ಅಂತಂದ ಹೇಳ್ತೀವಿ. ನೀವು ಚಾಪ್ಟರ್ ಅಲ್ಲಿ ಕಲ್ತಿರ್ಬೋದು. ಸೊ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಥವಾ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುತ್ತೆ. ಡಾಕ್ಟರ್ ಸಲೀಂ ಅಲಿ ಪಕ್ಷಿ ತಜ್ಞ ಅಂತಂದ ಹೇಳಿ, ಪಕ್ಷಿ ಪ್ರೇಮಿ. ಸೊ ಅದಾದ ನಂತರ ಇನ್ನೊಂದು ದೂದ್ ಸಾಗರ್ ಫಾಲ್ಸ್. ಸೊ ಇದೇನಂತಂದ ಹೇಳಿದ್ರೆ ಮಾಂಡೋವಿ ನದಿ ಮೇಲೆ ಐತೆ. ಸೊ ಮಾಂಡವಿ ನದಿ ಮೇಲೆ ಏನಂತಂದ ಹೇಳಿದ್ರೆ ದೂದ್ ಸಾಗರ್ ಫಾಲ್ಸ್ ಐತೆ, ಅದನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಡಾಕ್ಟರ್ ಸಲೀಂ ಅಲಿ ಬರ್ಡ್ ಸೆಂಚುರಿ ಇಲ್ಲಿದೆ ನೋಡ್ರಿ. ಡಾಕ್ಟರ್ ಸಲೀಂ ಅಲಿ ಬರ್ಡ್ ಸೆಂಚುರಿ ಏನಂತಂದ ಹೇಳಿದ್ರೆ ಇಲ್ಲೈತೆ. ಸೊ ಅದು ಕೂಡ ಏನಂತಂದ ಹೇಳಿದ್ರೆ ಮಾಂಡವಿ ನದಿ ನಿಯರ್ ಐತೆ, ಮಾಂಡವಿ ನದಿ ಹತ್ರನೇ ಡಾಕ್ಟರ್ ಸಲೀಂ ಅಲಿ ಬರ್ಡ್ ಸೆಂಚುರಿ ಐತೆ. ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ರಿವರ್ಸ್ ಗಳ ಬಗ್ಗೆ ಹೇಳ್ತಾ ಇದ್ವಿ. ಇಲ್ಲೊಂದು ಇದೆ ನೋಡ್ರಿ. ಸೊ ತೆರೆಕೋಳ ಅಂತಂದ ಹೇಳ್ತೀವಿ, ತೆರೆಖೋಳ ಅಂತಂದ ಹೇಳ್ತೀವಿ. ತೆರೆಖೋಳ ನದಿ ಇಲ್ಲಿದೆ. ಸೊ ಅದಾದ ನಂತರ ನೆಕ್ಸ್ಟ್ ಈ ನದಿಯನ್ನ ನಾವೇನಂತ ಹೇಳ್ತೀವಿ ಅಂತಂದ ಹೇಳಿದ್ರೆ ಚಪೋರಾ ನದಿ ಅಂತಂದ ಹೇಳ್ತೀವಿ, ಚಪೋರಾ. ಸೊ ಅದಾದ ನಂತರ ಇದು ಮಾಂಡೋವಿ ನದಿ ಅಂತ ಹೇಳ್ತೀವಿ, ಅದ್ರ ಟ್ರಿಬ್ಯೂಟರೀಸ್ ಎಲ್ಲ ಬರ್ತಾವ. ಆಮೇಲೆ ಇಲ್ಲೊಂದು ಏನಿದೆಯಲ್ಲ ಜೂರಿ ನದಿ ಅಂತಂದ ಹೇಳ್ತೀವಿ. ಇದೊಂದು ಏನಂತಂದ ಹೇಳಿದ್ರೆ ಜೂರಿ ನದಿ. ಸೊ ಇಷ್ಟೇನೆ ಅಂತಂದ ಹೇಳಿದ್ರೆ ಸಮ್ ಇಂಪಾರ್ಟೆಂಟ್ಸ್ ಅಬೌಟ್ ಗೋವಾ ಅಂತಂದ ಹೇಳ್ತೀವಿ. ಸೊ ಇದೇನಂತಂದ ಹೇಳಿದ್ರೆ ನಮ್ಮ ಕರ್ನಾಟಕದ ನೆರೆಹೊರೆಯ ರಾಜ್ಯಗಳ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲೂ ಡಿಸ್ಕಷನ್ ಮಾಡಿದ್ವಿ, ಈ ಕ್ಲಾಸ್ ಅಲ್ಲಿ ಮಾಡಿದ್ವಿ. ಸೊ ಅದಾದ ನಂತರ ಏನಾದ್ರು ಇದ್ರ ಮೇಲೆ ಕ್ವಶನ್ಸ್ ಇದೆಯಾ? ಸೊ ರೇವಣ್ಣ, ಎಸ್. ಸರ್ ಇಷ್ಟೇ ಇಂಪಾರ್ಟೆಂಟ್ ಇನ್ನು ಎಸ್ ನಾನು ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ. ಸೊ ನೆರೆಹೊರೆಯ ರಾಜ್ಯಗಳ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಗವರ್ನರ್ ಯಾರು, ಸಿಎಂ ಯಾರು. ಸೊ ಅಲ್ಲಿ ಇವಾಗ ರೀಸೆಂಟ್ಲಿ ಏನಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಆ ರಾಜ್ಯಗಳ ಬಗ್ಗೆ ಏನ್ ನಡೀತಾ ಇದೆ, ಯಾವ್ದು ಸ್ಕೀಮ್ಸ್ ಗಳಾಗಿರ್ಬೋದು, ಸೊ ಅವುಗಳ ಬಗ್ಗೆ ನೀವೆಲ್ಲ ಒಂದ್ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ನೋಡ್ರಿ ಕರ್ನಾಟಕ ಅಂದ ತಕ್ಷಣ ಕರ್ನಾಟಕದ ನೆರೆಹೊರೆಯ ರಾಜ್ಯಗಳ ಬಗ್ಗೆ ನಾವೆಲ್ಲ ಡಿಸ್ಕಷನ್ ಮಾಡಿದ್ವಿ. ಇನ್ನೇನಂತಂದ ಹೇಳಿದ್ರೆ ಫಿಜಿಯೋಗ್ರಾಫಿಕ್ ಡಿವಿಷನ್ಸ್ ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಪ್ರಾಕೃತಿಕ ವಿಭಾಗಗಳು, ಸೊ ಅದನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಏನಾದ್ರು ಕ್ವಶನ್ಸ್ ಇದ್ರೆ ಇವಾಗ್ಲೇ ಕೇಳಿ. ಸೊ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಫಿಜಿಯೋಗ್ರಾಫಿಕ್ ಡಿವಿಷನ್ಸ್ ಗಳ ಬಗ್ಗೆ, ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮಲೆನಾಡು, ಸೊ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಉತ್ತರ ಮೈದಾನ, ದಕ್ಷಿಣ ಮೈದಾನ, ಸೊ ವೆಸ್ಟರ್ನ್ ಘಾಟ್ಸ್ ಗಳ ಬಗ್ಗೆ, ಕರಾವಳಿ ಪ್ರದೇಶದ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ.